ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಹೀಗೆ ರಾಮನನ್ನು ಬಿಟ್ಟು ಹೋಗದೇ ಇರುವಂಥ ಕುದುರೆಗಳ ಒಂದು ಪ್ರೀತಿ ಹಾಗೂ ನಾವು ಮನೆಯಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಬೆಳೆಸ್ಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ಕಾರಣಗಳನ್ನು ಕೂಡ ನಾನು ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೆ ಕಳೆದ ಒಂದು ಸಂಚಿಕೆಯಲ್ಲಿ. ಆಗ ನೀನು ಅಯೋಧ್ಯೆಗೆ ಹೊರಡು ಅಂತ ಸಮಂತ್ರನ ಹತ್ರ ಹೇಳ್ತಾರಂತೆ. ಆಗ ರಾಮ ಗುಹನನ್ನು ಕರೆದ್ಬಿಟ್ಟು, ಗುಹ, ಇನ್ನು ನಾನು ಒಬ್ಬ ತಾಪಸಿಯಾಗಿ ಬದುಕಬೇಕು, ಹಾಗೆ ಬದುಕಬೇಕು ಅಂತ ಅನ್ಕೊಂತ ಬದುಕಬೇಕು. ಅದಕ್ಕಾಗಿ ನೀನು ಹೋಗ್ಬಿಟ್ಟು ಆಲದ ಮರದ ಹಾಲನ್ನು ತಗೊಂಡ್ಕೊಂಬ, ಭಾಳ ಜಿಗಿಯಾಗಿರುತ್ತೆ, ಅದು ಅಂಟಂಟಾಗಿರುತ್ತೆ ಅಂತಂತಾರಂತೆ. ಆಗ ರಾಮ ಗುಹನಿಗೆ ಆ ಆಲದ ಮರದ ಹಾಲನ್ನು ತಲೆ ಮೇಲೆ ಹಾಕಿಸ್ಕೊಂಡು, ಲಕ್ಷ್ಮಣನ ತಲೆ ಮೇಲೆ ಕೂಡ ಹಾಕಿಸ್ಕೊಂಡು, ಬಹಳ ಜಿಗಿಯಾಗಿರುವಂಥ ಇದರಿಂದ ಹಾಲನ್ನು ಹಾಕಿಸ್ಕೊಂಡ ನಂತರ ಅವರು ಜಟೆಗಳನ್ನು ಕಟ್ಕೊಂಡ್ಬಿಡ್ತಾರಂತೆ, ಅಂದರೆ ತುರುಗನ್ನು ಕಟ್ಕೊತಾರಂತೆ. 14 ವರ್ಷಗಳು ಈ ಥರನೇ ಆಲದ ಮರದ ಹಾಲಲ್ಲಿರುವಂಥ ಜಟೆಗಳನ್ನು ಕಟ್ಕೊಂಡಿರುವಂಥ ಇದರಲ್ಲಿ ಶ್ರೀರಾಮಚಂದ್ರ ಪ್ರಭು ಇದರಂತೆ. ಒಂದು ಜ್ವರ ಬಂದ್ಬಿಟ್ಟು 1 ವಾರ ತಲೆ ಸ್ನಾನ ಮಾಡಲಿಲ್ಲ ಅಂತಂದರೆ ಹುಚ್ಚರಾಗ್ಬಿಡ್ತೀವಿ ನಾವು. 14 ವರ್ಷಗಳು ಈ ಸುಕುಮಾರನಾಗಿರುವಂಥ ರಾಜಕುಮಾರರು ಹೇಗೆ ತಟ್ಕೊಂಡಿದ್ದಾರಪ್ಪ, ಈ ರಾಜಕುಮಾರಿ ಹೇಗೆ ಇವನ್ನೆಲ್ಲ ನೋಡ್ತಾ ಸಹಿಸ್ಕೊಂಡಿದ್ದಾಳೆ, ಇಷ್ಟು ಕಷ್ಟವನ್ನು ತಟ್ಕೊಂಡಿದ್ದಾಳೆ. ಅದಕ್ಕೆ ರಾಮಾಯಣ ಬಂದ್ಬಿಟ್ಟು ಇಷ್ಟು ಧರ್ಮವನ್ನು ಪಾಲಿಸಿರೋದಕ್ಕೆ ಯುಗಗಳು ಕಳೆದ್ರೂ ರಾಮನ ಚರಿತ್ರೆ ಇವತ್ತಿಗೂ ಜೀವಂತವಾಗಿದೆ, ಇವತ್ತಿಗೂ ನಾವು ಹೇಳ್ಕೊಳ್ತಾ ಇದ್ದೀವಿ ಅಂತಂದು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಅಲ್ಲಿ ಇರುವಂಥವರು ರಾಮನ ಒಂದು ಧರ್ಮನಿಷ್ಠತೆಯನ್ನು ನೋಡ್ಬಿಟ್ಟು ಆಶ್ಚರ್ಯವಂತರಂತೆ. ಆಗ ರಾಮ, ನಾನು ಇನ್ನು 14 ವರ್ಷಗಳು ನನ್ನ ಕ್ಷಾತ್ರ ಧರ್ಮವನ್ನು ಅಂತಂದರೆ ಇದನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ರಾಮ ಎಲ್ಲೋ ತಾಪಸಿ ಅಂತ ಬದುಕ್ತಾರೆ, ಆದರೆ ಅನ್ಯಾಯವನ್ನು ನೋಡಿದ್ರೆ ಸಹಿಸೋದಿಲ್ಲ. ತಾನು ರಾಜ ಹೇಗೆ ದಂಡಿಸ್ತಾನೋ ಆ ಥರನೇ ದಂಡಿಸ್ತಾ ಇರ್ತಾನೆ. ಇದು ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯನ್ನು ಸಂಹಾರ ಮಾಡಬೇಕಾದ್ರೆ ನಾವು ಈಗ ನೆನ್ಪಿಟ್ಕೊಬೇಕಾಗುತ್ತೆ. ಅಂತಂದರೆ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಗಳು ದಶರಥ ಮಹಾರಾಜರು ಅರಣ್ಯಕ್ಕೆ ಹೋಗು ಅಂತಂದ್ರೆ ಅಲ್ಲಿ ನಡೆಯುವಂಥ ಒಂದು ಸಂಘಟನೆಗಳನ್ನು ನೀನು ನೋಡ್ಕೊ ಅಂತಂತಂದ್ರೆ, ಒಂದು ಮನೆಯಲ್ಲಿ ಬೆಡ್ರೂಮಲ್ಲಿ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆ ಅಂತಂದರೆ ಇದು ನನ್ನದಲ್ಲ ಬೇರೆಯವ್ರದ್ದು ಅಂತಂತಂದು ನಮ್ಮ ಅಪ್ಪಂದೇ ಅಲ್ವಾ, ಮನೆಯೆಲ್ಲ ನಮ್ಮದೇ ಆಗಿರುತ್ತೆ. ಆ ಬೆಡ್ರೂಮಲ್ಲಿ ನಾವು ಯಾವ ಥರ ಇದು ಮಾಡ್ತೀವಿ ನೋಡ್ಕೊಳ್ತೀವೋ ಅದೇ ಥರ ತನ್ನ ತಂದೆಯ ರಾಜ್ಯವಾಗಿರುವಂಥ ರಾಜ್ಯವನ್ನು ಅಂತಂದರೆ ಭರತನಿಗೆ ನಗರದಲ್ಲಿ ಪಟ್ಟಾಭಿಷೇಕ ಮಾಡಿದರೆ ಶಾಸ್ತ್ರ ಹೇಳುವಂಥದ್ದು, ರಾಮಾಯಣ ಹೇಳುವಂಥದ್ದು ಏನು ಅಂತಂದರೆ ಭರತನಿಗೆ ನಗರಗಳಲ್ಲಿ ಪಟ್ಟಾಭಿಷೇಕ. ಆದರೆ ಅರಣ್ಯದಲ್ಲಿ ಪಟ್ಟಾಭಿಷೇಕ ಹೊಂದಿರುವಂಥವ್ರು ಯಾರು? ರಾಜಮುದ್ರಿಕೆಯಿಂದ ಕೂಡ ರಾಮ ಬಂದಿರ್ತಾನೆ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಇವ್ರಿಗೆ ಏನು ಅಧಿಕಾರ ಅಂತ ರಾಜಮುದ್ರಿಕೆ ಇರುತ್ತೆ. ಅರಣ್ಯದಲ್ಲಿ ತನ್ನ ಕ್ಷಾತ್ರ ಧರ್ಮವನ್ನು ಪಾಟಿಸ್ತಾ ಬ್ರಹ್ಮಚರ್ಯದೊಂದಿಗೆ ಕೂಡಿರುವಂಥ ಅರಣ್ಯವಾಸವನ್ನು ಮಾಡ್ತೀನಿ ಅಂತ ಹೇಳ್ತಾರಂತೆ. ಕ್ಷಾತ್ರ ಧರ್ಮ ಮತ್ತು ಬ್ರಹ್ಮಚರ್ಯ ಅನ್ನುವಂಥದ್ದ ಮಹತ್ವ ಇವತ್ತಿನ ಒಂದು ಪೀಳಿಗೆಗೆ, 1-2-3 ಪೀಳಿಗೆಗೆ ಈ ಬ್ರಹ್ಮಚರ್ಯದ ಮಹತ್ವನೇ ಗೊತ್ತಿಲ್ಲ. ಈ ಬ್ರಹ್ಮಚರ್ಯ ಅನ್ನುವಂಥದ್ದು ಏನೋ ಇದರಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಹೆಣ್ಣು ಮಕ್ಕಳಿಗಾಗಲಿ ಗಂಡ ಮಕ್ಕಳಿಗಾಗಿ ಅದರ ಬ್ರಹ್ಮಚಾರಿಗಳಲ್ಲಿರುವಂಥ ತೇಜಸ್ಸನ್ನು ನಾವು ನೋಡ್ಬೋದಾಗುತ್ತೆ. ಆದರೆ ಈ ಬ್ರಹ್ಮಚರ್ಯ ಪಾಲನೆ ಅಂತಂದರೆ 1 ವರ್ಷದಲ್ಲಿ 1 ಜನ್ಮದಲ್ಲಿ ಸಾಧಿಸಿರುವಂಥದ್ದಲ್ಲ, ಅದು ಕೆಲವಷ್ಟು ಜನ್ಮಗಳ ಸಾಧನೆ ಆಗಿದ್ರೇ ಈ ಬ್ರಹ್ಮಚರ್ಯ ಪಾಲನೆ ಅನ್ನುವಂಥದ್ದು ನಮಗೆ ಸಾಧ್ಯ. ಆದರೆ ಈ ಬ್ರಹ್ಮಚರ್ಯ ಪಾಲನೆ ಅನ್ನುವಂಥದ್ದು ಮನುಷ್ಯರಿಗೆ ಕೆಲವಷ್ಟು ಕಾಲ ಖಂಡಿತವಾಗ್ಲೂ ಪಾಟಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. 16,000 ಹೆಂಡತಿಯರು, 16,000 ಚಿಲ್ಲರೆ ಹೆಂಡತಿ ಇರುವಂಥ ಶ್ರೀಕೃಷ್ಣ ಪರಮಾತ್ಮ ಕೂಡ ಅಸ್ಖಲಿತ ಬ್ರಹ್ಮಚಾರಿ ಅಂತಂತಾರೆ. ಅಂತಂದರೆ ಅಸ್ಖಲಿತ ಬ್ರಹ್ಮಚಾರಿ ಅನ್ನುವಂಥದ್ದಕ್ಕೆ ನಾವೇನಾದರೂ ಹಸುವಾದರೆ ಯಾವುದಾದ್ರೂ ಕೋರಿಕೆ ಹುಟ್ಟಿದ್ರೆ ಆ ಪದಾರ್ಥವನ್ನು ತಿನ್ನುವಂಥದ್ದು ಅನುಭವಿಸೋದು ಮಾಡ್ತೀವಿ. ಆದರೆ ಅವರು ಸಂತಾನೋತ್ಪತ್ತಿಗೋಸ್ಕರ ಮಾತ್ರನೇ ಬ್ರಹ್ಮಚಾರ್ಯ ಪಾಲನೆಯನ್ನು ಪಕ್ಕಕ್ಕೆ ಇಡ್ತಾ ಇದ್ರು. ಉಳಿದಿರುವಂಥ ನಮ್ಮ ಶಾಸ್ತ್ರದಲ್ಲಿ ಇಂತಿಂಥ ತಿಥಿಗಳಲ್ಲಿ ನೀನು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಬಹಳ ತಿಥಿಗಳಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗುತ್ತೆ. ಈ ದೇಹದಲ್ಲಿ ಹುಟ್ಟುವಂಥ ವೀರ್ಯ ಕೆಳಗಡೆ ಹೋದರೆ ಒಂದು ಮೋರಿಯಲ್ಲಿ
ಒಂದು ಹೋಮವನ್ನು ಮಾಡಿದ್ರೆ ಹಾಕಿದ್ರೆ ಯಾವ ಥರ ಇರುತ್ತೋ ಆ ಥರ ಆಗುತ್ತಂತೆ. ಅದು ಮೇಲ್ಗಡೆ ಚಲಿಸಿದ್ರೆ ಅದು ಬ್ರಹ್ಮ ತೇಜಸ್ಸಾಗಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಹೋಗ್ಬಿಟ್ಟು ನಮಗೆ ನಮ್ಮ ಶಕ್ತಿ ಸ್ಫೋಟ ಆಗುತ್ತೆ. ಅದಕ್ಕೋಸ್ಕರನೇ ರಾಮಕೃಷ್ಣ ಪರಮಹಂಸರು ವಿವಾಹಿತರಾಗಿದ್ರು ಏನು ಬ್ರಹ್ಮಚರ್ಯ ಪಾಲನೆಯಿಂದಲೇ ಅಷ್ಟೆಲ್ಲ ಮಾಡಿದ್ದು. ಇನ್ನು ಸ್ವಾಮಿ ವಿವೇಕಾನಂದರು ನೋಡ್ಬೋದಲ್ವಾ, ಬ್ರಹ್ಮಚರ್ಯ ಪಾಲನೆಯಿಂದ ಅದೆಷ್ಟು ಇಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಒಂದು ನಿಲುವತ್ತು ನಿದರ್ಶನ ಅಂತಂದ್ರೆ ನಮ್ಮ ಪ್ರಧಾನಿಗಳಾಗಿರುವಂತ ನರೇಂದ್ರ ಮೋದಿಜಿ ಅವರು ಬ್ರಹ್ಮಚರ್ಯ ಪಾಲನೆ ಮಾಡಿರೋದ್ರಿಂದ ಅವ್ರು ಎಷ್ಟು ಒಂದು ಆ ಧೈರ್ಯ ಏನು, ಆ ತಾಕತ್ತೇನು, ಅವರು ಅಂದ್ಕೊಂತಾರನೆ ಮಾಡೋದೇನೋ. ಅವರು ಮತ್ತೊಂದು ಆಂಜನೇಯ ಸ್ವರೂಪ, ಆಂಜನೇಯ ಸ್ವಾಮಿಗಳು ಬ್ರಹ್ಮಚರ್ಯಕ್ಕೆ ಪ್ರತೀತಿ ಆಗಿರುವಂತ ಭಗವಂತ ಅಂತ ನಾವು ಇಲ್ಲಿ ತಿಳ್ಕೊಬಹುದಾಗುತ್ತೆ. ಹಾಗೆ ಅಬ್ದುಲ್ ಕಲಾಂ ಜಿ ಅವರು ಕೂಡ ಬ್ರಹ್ಮಚಾರಿಗಳು. ಅವರು ದೇಶಕ್ಕೆ ಮಾಡಿರುವಂಥ ಸೇವೆ 24 ಗಂಟೆಯಲ್ಲಿ ಅವರು ನಿರಂತರ ಶ್ರಮ ಪಡ್ತಾನೆ ಇರ್ತಾರೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದ್ರೆ ಬ್ರಹ್ಮಚರ್ಯ ಪಾಲನೆಯಿಂದ. ಇಷ್ಟನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬ್ರಹ್ಮಚರ್ಯ ಪಾಲನೆ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ಜನ ಮುಜುಗರ ಪಡ್ತಾರೆ. ಮುಜುಗರ ಪಡಬೇಡ್ರಿ. ಇರುವಂತ ಶಕ್ತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ, ಅದನ್ನ ಪಾಠಿಸಿದ್ರೆ ನಮ್ಮ ಮಕ್ಕಳು ವೀರಾದಿ ವೀರರಾಗ್ತಾರೆ, ಬುದ್ಧಿವಂತರಾಗ್ತಾರೆ ಅಂತ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಆದ್ರೆ ಈಗಿನ ಸಿನಿಮಾಗಳಲ್ಲಿ ಇಲ್ಲಪ್ಪ, ನೀನು ಯಾವತ್ತು ಬ್ರಹ್ಮಚರ್ಯ ಕಳ್ಕೊಂಡಿದ್ಯಾ, ಅದೇ ನಿನ್ನ ಜೀವನದ ಉದ್ದೇಶ, ಸಾಕು, ನೀನು ಯಾರನ್ನ ಒಬ್ಬನ ಪ್ರೀತಿಸ್ತೀಯ, ಮದುವೆ ಆಗ್ತೀಯ, ಅವರೊಂದಿಗೆ ಸಂಸಾರ ಮಾಡಿದೀಯ ಅಂದ್ರೆ ಜೀವನ ಸಾಕೋಗುತ್ತೆ, ಇನ್ನೇನು ನಾವು ಸಾಧಿಸ್ಬೇಕಾಗಿರುವಂತ ಜೀವನದಲ್ಲಿ ಪರಮಾರ್ಥತೆ ಏನು ಇಲ್ಲ ಅಂತಂತ ಹೇಳ್ತಾ ಇರ್ತಾರೆ. ಇದೆಲ್ಲ ನಮ್ಗೆ ಬೋಧಿಸೋದು. ನಾನು ಹೇಳುವಂಥದ್ದು ಕರೆಕ್ಟ್ ಅಲ್ವಾ? ನನ್ನೊಂದಿಗೆ ಏಕೀಭವಿಸ್ತೀರಲ್ವಾ ನೀವೆಲ್ಲರೂ? ನಾನು ಬಹಳ ಸ್ವಲ್ಪ ಹೇಳಿದ್ದೀನಿ. ಬ್ರಹ್ಮಚರ್ಯದ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಬಹಳ ಮಹನೀಯರು ಬಹಳ ಹೇಳ್ತಾ ಇರ್ತಾರೆ. ನಮ್ಮ ಶೃಂಗೇರಿ ಪೀಠಾಧಿಪತಿಗಳು, ಶೃಂಗೇರಿ ಶಾರದಾ ಪೀಠಾಧಿಪತಿಗಳು ಭಾರತೀ ತೀರ್ಥ ಸ್ವಾಮಿಗಳು ಅವ್ರು ಮಾಡುವಂಥ ಸಾಧನೆ ಏನು, ಅವ್ರ ತೇಜಸ್ಸೇನು, ವಿಧುಶೇಖರ ಭಾರತೀ ತೀರ್ಥ ಸ್ವಾಮಿಗಳ ಆ ಬ್ರಹ್ಮಚರ್ಯ ಪಾಲನೆಯಿಂದ ಅವರ ತೇಜಸ್ಸೇನು ಅಂತ ಅವ್ರನ್ನ ನೋಡಬೇಕು ಅಂದರೆ ನಮ್ಮ ಕಣ್ಣು ಅದೃಷ್ಟ ಮಾಡಿರಬೇಕು. ಬ್ರಹ್ಮಚರ್ಯ ಪಾಲನೆ ಬಗ್ಗೆ ನಾನು ಬಹಳನೇ ಸ್ವಲ್ಪ ತಿಳಿಸಿದ್ದೀನಿ. ಇದರ ಮಹತ್ವ ಬಹಳ ಇದೆ. ತಿಳ್ಕೊಬೇಕು ಅಂತಂದರೆ ಅದರ ಮಹಾತ್ಮೆ ತಿಳ್ಕೊಬೇಕು ಅಂದರೆ ಬಹಳ ತಿಳ್ಕೊಬೋದು. ಇದರಿಂದ ಆಯುಷ್ಯ ಕೂಡ ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆರೋಗ್ಯದಿಂದ ಇರ್ತಾರೆ. ಏನು ಬಹಳನೇ ಶಕ್ತಿಶಾಲಿಗಳು ಆಗಿರ್ತಾರೆ. ಮತ್ತು ಮಹಾಭಾರತದಲ್ಲಿ ಅಭಿಮನ್ಯು ಆ ದಿನ ರಾತ್ರಿ ಉತ್ತರದೊಂದಿಗೆ ಸಂಭೋಗ ಮಾಡಿರೋದಕ್ಕೆ ಬೆಳಿಗ್ಗೆ ಆತನಿಗೆ ಕೆಲವಷ್ಟು ಅಸ್ತ್ರಶಸ್ತ್ರಗಳು ನೆನಪು ಬರ್ದಲ್ಲಿ ಪದ್ಮವ್ಯೂಹದಲ್ಲಿ ಸತ್ತು ಹೋಗಿದ್ದಾನೆ ಅಂತ ಕೂಡ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಬ್ರಹ್ಮಚರ್ಯದಿಂದ ನಮಗೆ ಬ್ರಹ್ಮಚರ್ಯ ಪಾಲನೆ ಮಾಡದೇ ಇದ್ರೆ ನಮಗೆ ಮರುವು ಬರುತ್ತೆ, ನಮ್ಮ ಶಕ್ತಿ ಕಡಿಮೆ ಆಗುತ್ತೆ ಅಂತ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಷಯಗಳನ್ನು ತಿಳಿದಂಥವ್ರ ಹತ್ರ ಇಂಟರ್ನೆಟ್ಟಲ್ಲಿ ನಮ್ಗೆ ಇದೆಯಲ್ಲ, ಇವಾಗ ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬೋದು. ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಒಳ್ಳೆಯವ್ರ ಹತ್ರ ಕೇಳಿ, ಆಯಿತಾ? ಅದರಿಂದ ಎಷ್ಟು ಪ್ರಯೋಜನ ಇದೆ ಅಂತಂತಂದು ಈ ಥರ ಹೇಳಿದ್ದೀನಿ ಅಂತ ಮತ್ತೊಂದು ತಪ್ಪು ತಿಳ್ಕೊಬೇಡ್ರಿ. ಮಹತ್ವವಾಗಿರುವಂಥದ್ದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಲ್ವ, ನಾವು ತಿಳ್ಕೊಬೇಕಾಗುತ್ತೆ. ನಂತರ ರಾಮ ಲಕ್ಷ್ಮಣನನ್ನು ಕರೆದುಬಿಟ್ಟು ಮುಂದೆ ನೀನು ಹಡಗನ್ನು ಹತ್ತು ಅಂತ ಹೇಳಿ ಅವರು ಹಡಗನ್ನು ಹತ್ತುತ್ತಾರಂತೆ. ನಂತರ ಆ ಸೀತೆಯ ಒಂದು ಕೈಯನ್ನು ಇಟ್ಕೊಂಡು ಹಡಗನ್ನು ಹತ್ತಿಸ್ತಾರಂತೆ. ಈ ಸೀತಮ್ಮನ ಕೈ ಇಟ್ಕೊಂಡಿರೋದಕ್ಕೆ ಆಂಧ್ರ ಪ್ರದೇಶದಲ್ಲಿ ಸೀತಮ್ಮ ಆ ಥರ ಪರಪುರುಷನ ಕೈ ಇಟ್ಕೋಬಾರ್ದಂತ ನಾನಾ ಥರವಾಗಿರುವಂಥ ಚಂಡಾಲವಾಗಿರುವಂಥ ಮಾತನ್ನು ಮಾತಾಡ್ತಾರೆ. ಸೀತಮ್ಮ ಯಾರು? ಲಕ್ಷ್ಮಣ ಸ್ವಾಮಿಗೆ ಅತ್ತಿಗೆ ಅಂತಂದರೆ ತಾಯಿ ಸ್ವರೂಪ. ತಾಯಿಯನ್ನು ಮಗ ಹತ್ತಿಸ್ಬೋದಲ್ವಾ? ಆ ನರವಿಲ್ಲದ ನಾಲಿಗೆ ರಾಮಚಂದ್ರ ಪ್ರಭುವಿನ ಬಗ್ಗೆ ಅಲ್ಲಿ ವನವಾಸ ಮಾಡಿರುವಂಥದ್ದು, ಅಲ್ಲಿರುವಂಥ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಶ್ರೀರಾಮಚಂದ್ರ ಪ್ರಭು ಬಗ್ಗೆ ಆ ಥರ ಮಾತನಾಡೋದಕ್ಕೆ ಅವ್ರು ಬಾಯಾದರೂ ಹೇಗೆ ಬರುತ್ತೋ ಆ ಧರ್ಮಾತ್ಮನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಮಾತಾಡ್ತಾ ಇರ್ತಾರೆ. ಅವನ್ನೆಲ್ಲವನ್ನು ತಿಳಿಸ್ಬೇಕಲ್ವಾ? ಆಗ ಸೀತಾರಾಮರು ಗಂಗೆಯನ್ನು ದಾಟಿ ಹೋಗ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಕತ್ತಲೆ ಆಗುತ್ತಂತೆ. ಅವರೆಲ್ಲ ಆಗ ರಾಮ ಲಕ್ಷ್ಮಣರು 3 ಮೃಗಗಳನ್ನು ತಂದು ಸಂಹಾರ ಮಾಡಿಬಿಟ್ಟು ಅದನ್ನು ಅಗ್ನಿಯಲ್ಲಿ ಸುಟ್ಟುಬಿಟ್ಟು ಆ ಮಾಂಸವನ್ನು ತಿಂತಾರಂತೆ. ಇಲ್ಲಿ ನಾವು ಬಾಯಿ ಬಡ್ಕೊಂಡ್ಬಿಡ್ತೀವಿ. ಶ್ರೀರಾಮಚಂದ್ರ ಪ್ರಭು ಮಾಂಸವನ್ನು ತಿಂತಾ ಇದ್ದಾನಾ? ತಿನ್ನಬಹುದಾ? ರಾಮ ಕ್ರೂರಿ, ರಾಮ ಅದು ಇದು ಅಂತಂತಂದು ರಾಮ ಹುಟ್ಟಿರುವಂಥದ್ದು
ಬ್ರಾಹ್ಮಣ ಕುಲದಲ್ಲ, ಅದು ತ್ರೇತಾಯುಗದಲ್ಲಿ ಬ್ರಾಹ್ಮಣರು ಕೂಡ ಶ್ರಾದ್ದ ಕರ್ಮಗಳಿಗೆ ಮಾಂಸವನ್ನು ತಿನ್ನಬಹುದು ಅಂತ ಆ ಯುಗದ ಧರ್ಮ ಇತ್ತು. ಆದರೆ ರಾಮ ಹುಟ್ಟಿರುವಂಥದ್ದು ಕ್ಷತ್ರಿಯ ಕುಲದಲ್ಲಿ. ಮಂತ್ರ ಹೇಳ್ತಾ ಇದ್ರೆ ಮಾಂಸ ಯಾಕೆ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ನಾಲಿಗೆ ಇದು ಆ ಮಾಂಸ ಏನು ಜೀರ್ಣ ಆಗೋದಕ್ಕೆ ಬಹಳ ಕಷ್ಟ ಆಗೋದ್ರಿಂದ ನಮ್ಮ ಬುದ್ಧಿ ಮಂದ ಆಗುತ್ತೆ. ಮಂತ್ರಗಳು ಸರಿಯಾಗಿ ಹೇಳಿಲ್ಲ ಅಂತಂದ್ರೆ ಪುರೋಹಿತರು ನಮಗೆ ಒಳ್ಳೇದಾಗೋದಿಲ್ಲ ಅಂತ ಅವರು ನಿಷಿದ್ಧ ಮಾಡಿದ್ದಾರೆ. ಆದರೆ ಕಲಿಯುಗದಲ್ಲಿ ಬ್ರಾಹ್ಮಣರಿಗೆ ಮಾಂಸ ನಿಷಿದ್ಧ. ಆದರೆ ಈ ತೂತಿನ ಒಡೆ ಅಂತಂತಾರಲ್ಲ, ಉದ್ದಿನ ಒಡೆ, ಅದು ಶ್ರಾದ್ದ ಕರ್ಮಗಳಿಗೆ ಇಡ್ಬೋದು ಅಂತ ಹೇಳ್ತಾ ಇರ್ತಾರೆ. ಮುಂದೆ ಅರಣ್ಯಕಾಂಡದಲ್ಲಿ ಅಗಸ್ತ್ಯ ಮಹರ್ಷಿಗಳು ಮಾಂಸವನ್ನು ಸ್ವೀಕಾರ ಮಾಡಿರುವಂಥ ಘಟ್ಟದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡ್ರಿ, ಕ್ಷತ್ರಿಯರಿಗೆ ಏನು ಯುದ್ಧ ಮಾಡಬೇಕು, ಅವರಿಗೆ ದೇಹದಾರ್ಢ್ಯ ಇರಬೇಕು. ಅವ್ರ ಮೊಳಕೆ ಕಾಲು ಮತ್ತೆ ಹಸಿಯಾಗಿರುವಂಥದ್ದು ತಿಂದರೆ ದೇಹ ಎಲ್ಲಿ ಶಕ್ತಿ ಇರುತ್ತೆ. ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಇರುವಂಥ ಒಂದು ಕೆಲಸದ ವ್ಯತ್ಯಾಸ ಏನು ಅಂತಂದ್ರೆ, ಬ್ರಾಹ್ಮಣರು ಕುತ್ಕೊಂಡು ವೇದಾಧ್ಯಯನ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಹೆಚ್ಚು ಎನರ್ಜಿ ಬೇಕಾಗೋದಿಲ್ಲ. ಆದರೆ ಕ್ಷತ್ರಿಯರು ಅದೆಷ್ಟು ಕಷ್ಟಪಡಬೇಕಾಗುತ್ತೆ. ನಾನಿಲ್ಲಿ ಕಡಿಮೆ ಮಾತಾಡ್ತಾ ಇಲ್ಲ. ವೇದಾಧ್ಯಯನ ಅನ್ನುವಂಥದ್ದು ಒಂದು ಬುದ್ಧಿಗೆ ಸಂಬಂಧಿಸಿರುವಂಥ ಚಾಲೆಂಜ್ ಆಗಿದೆ. ಇವರು ದೈಹಿಕತೆಗೆ ಒಂದು ದೈಹಿಕ ಶಕ್ತಿಯನ್ನು ತೋರಿಸ್ಬೇಕಾಗುತ್ತಲ್ವ. ನಾವು ಮಿಲಿಟ್ರಿಯಲ್ಲಿ ಇರುವಂಥವ್ರಿಗೆ ಏನು ಈ ಹಸಿದಾಗಿರುವಂಥ ತರಕಾರಿ ಇವನ್ನ ಕೊಟ್ಬಿಟ್ರೆ ಅವರು ಎಲ್ಲಿಂದ ಬರುತ್ತೆ? ಅಷ್ಟು ಶ್ರಮ ಪಡುವಂಥವ್ರು, ಕುತ್ಕೊಂಡು ಇರುವಂಥವ್ರಿಗೂ ಮತ್ತೆ ವ್ಯವಸಾಯ ಮಾಡುವಂಥವ್ರು ಒಂದೇ ಕ್ವಾಂಟಿಟಿಯಲ್ಲಿ ಊಟ ಮಾಡ್ತಾರೆ. ಕೆಲಸ ಮಾಡುವಂಥವ್ರಿಗೆ ಆ ಕೆಲಸದಲ್ಲಿ ಮಾಡ್ತಾ ಮಾಡ್ತಾ ಖರ್ಚಾಗ್ಬಿಡುತ್ತೆ, ಜೀರ್ಣ ಆಗ್ಬಿಡುತ್ತೆ. ಆದರೆ ರಾಮ ಎಲ್ಲೂ ಇಲ್ಲಿ ಧರ್ಮವನ್ನು ತಪ್ಪಿಲ್ಲ. ಆತ ಕ್ಷತ್ರಿಯನಾಗಿರೋದ್ರಿಂದ ಕ್ಷತ್ರಿಯ ಕುಲಕ್ಕೆ ಶಾಸ್ತ್ರದಲ್ಲಿ ಮಾಂಸವನ್ನು ಭುಜಿಸ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವರು ಕ್ಷತ್ರಿಯರಾಗಿರೋದ್ರಿಂದ ಮಾಂಸವನ್ನು ಭುಜಿಸ್ತಾರೆ. ಮಹಾಭಾರತದಲ್ಲಿ ಮತ್ತು ಇದರಲ್ಲೂ ಯಾರು ಶ್ರೀಕೃಷ್ಣ ಪರಮಾತ್ಮ ಹಾಗೂ ಯಾರು ಧರ್ಮರಾಯರು ಮತ್ತೆ ಪಂಚಪಾಂಡವರು ಕೂಡ ಮಾಂಸವನ್ನು ಭಕ್ಷಿಸಿದ್ದಾರೆ. ಯಾಕೆಂದ್ರೆ ಅವರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾರೆ. ಇದನ್ನು ನಾವು ನೆನ್ಪು ಮಾಡ್ಕೊಬೇಕಾಗುತ್ತೆ. ಮಾಂಸ ಹಸೀದನ್ನ ತಂದುಬಿಟ್ಟು ಅದಕ್ಕೆ ಉಪ್ಪು ಖಾರ ಮಸಾಲೆಗಳ ಹಾಕದಲ್ಲೇ ತಿಂತಾ ಇದ್ದಾರೆ ಅಂತಂದ್ರೆ ಅದೆಷ್ಟು ವಾಕರಿಕೆ ಬರುತ್ತೆ. ಆದರೆ ಹೊಟ್ಟೆಯನ್ನು ತುಂಬಿಸ್ಕೊಂಡು ಶರೀರ ಪೋಷಣೆಗೆ ತಿಂತಾ ಇದ್ದಾರೆ ವಿನಃ ಬಾಯಿ ಚಪ್ಲಕ್ಕಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ವಿಮರ್ಶೆ ಮಾಡೋದಕ್ಕಿಂತ ಮುಂಚೆ ಆ ಕಾಲ ಯಾವುದು, ಅವ್ರು ಹುಟ್ಟಿರುವಂಥದ್ದೇನು, ಯಾವ ಥರ ಇದು ಮಾಡ್ತಾ ಇದ್ದಾರೆ ಅಂತಂತಂದು ನಾವು ಕ್ಷುಲ್ಲಕ ಅಂತಂತಂದ್ರೆ ಬಹಳ ವಿಶ್ಲೇಷಣಾತ್ಮಕವಾಗಿ ಆಳವಾಗಿ ನಾವು ಅರ್ಥ ಮಾಡ್ಕೊಬೇಕು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ತಪ್ಪಲ್ಲ, ರಾಮ ಮತ್ತು ಕೃಷ್ಣರು ಮಾಂಸಾಹಾರವನ್ನು ಸ್ವೀಕಾರ ಮಾಡಿರೋ ತಪ್ಪಲ್ಲ. ಅವರು ದೇಹ ಪೋಷಣೆಗೋಸ್ಕರ ನಮ್ಮ ಈಗಿನ ಕಾಲದ ಥರ ಶುಕ್ರವಾರ ಶನಿವಾರ ಸಾಯಂಕಾಲನೇ ಏನು ಮಸಾಲೆ, ಭಾನುವಾರ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ಗೆ ತಿನ್ನುವಂಥ ಬಾಯಿ ಚಪ್ಲಕ್ಕಲ್ಲ. ಅವರು ವರ್ಷಕ್ಕೊಮ್ಮೆನೋ 5 ವರ್ಷಕ್ಕೊಮ್ಮೆನೋ ಆ ಸಂದರ್ಭದಲ್ಲಿ ಶಾಸ್ತ್ರ ಏನು ಈ ಶ್ರಾದ್ದ ಕರ್ಮಗಳಿಗೆ ಕೆಲವಷ್ಟು ಕ್ರತುಗಳಿಗೆ ಮಾಂಸಾಹಾರವನ್ನು ಕಂಪಲ್ಸರಿ ಮಾಡಿದೆ ನಮ್ಮ ಶಾಸ್ತ್ರ. ಅದಕ್ಕೋಸ್ಕರ ತಿಂದಿದ್ದಾರೆ ವಿನಃ ಬಾಯಿ ಚಪ್ಲಕ್ಕಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಮ್ಮ ಸನಾತನ ಧರ್ಮದವರು ಬಿಟ್ಬಿಟ್ರೆ ನಮ್ಮ ಕಣ್ಣಲ್ಲಿ ನಾವು ಚುಚ್ಕೊಳ್ಳೋದು. ಯಾರು ಬೈಬೇಕಾಗಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿರುವಂಥವ್ರು ನಮ್ಮನ್ನೇ ನಾವು ಬೈಕೊಂತೀವಿ. ಯಾರು? ನಮ್ಮ ಹಿಂದೂಸ್ಗಳೇ ರಾಮನನ್ನು ಅಧರ್ಮನಾತ್ಮನಾಗಿ ಏನು ಕಠಿಣಾತ್ಮನಾಗಿ ಬೈಕೊಂತೀವಿ. ಕೃಷ್ಣನನ್ನು ಏನು ಹೆಣ್ಣು ಮಕ್ಕಳ ಜೊತೆ ತಿರುಗೋಡ್ತಾರ ಬೈಕೊಂತಾರೆ. ಬೇರೆಯವ್ರು ಸುಮ್ಮನೆ ಬಿಡ್ತಾರ. ಯಾಕೆ ಅಂತಂದ್ರೆ ನಾವು ಜೀವನದಲ್ಲಿ ಒಮ್ಮೆ ಆದರೂ ರಾಮಾಯಣ ಓದಿದ್ರೆ ಅಲ್ವಾ, ಮಹಾಭಾರತ ಓದಿದ್ರೆ ಅಲ್ವಾ, ಭಾಗವತ ಇದು ಯಾರು ಬರ್ದಿರೋಂಥದ್ದು ಓದಿದ್ರೆ ಅಲ್ವಾ ನಮ್ಗೆ ಏನಿದ್ರು ಸಿನಿಮಾ ನಾಲೆಡ್ಜ್. ಸಿನಿಮಾದವ್ರು ಏನು ತೋರಿಸಿದ್ರು ಅದೇ 100% ನಿಜ ಅಂತ ಹೇಳ್ತಾರೆ. ಅವ್ರು ಮಾಮೂಲಾಗಿರುವಂಥ ತಂದಿರುವಂಥ ಸಿನಿಮಾದಲ್ಲೇ ಒಬ್ಬ ಹೀರೋ 20 ಜನ ಹೊಡೆಯೋದಕ್ಕಾಗುತ್ತೇನ್ರಿ? ಇದು ಲಾಜಿಕ್ ಅಲ್ವಾ? ಅವರು ವ್ಯಾಪಾರ ಅವ್ರನ್ನ ತಪ್ಪಾಗಿ ಹೇಳ್ತಾ ಇಲ್ಲ. ಅದನ್ನ ನಾವು ನಂಬಕೂಡ್ದು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸಿನಿಮಾ ಅಣ್ಣವರೇ ನಮ್ಮನ್ನು ಕ್ಷಮಿಸಿ. ಆದಷ್ಟು ನೀವು ನಿಜವನ್ನು ತೋರಿಸೋದಕ್ಕೆ ನಮ್ಮ ಯಾವುದೋ ಪುರಾಣಗಳನ್ನು ಸಿನಿಮಾ ತೆಗೆದ್ರೆ ನಿಮ್ಮಿಷ್ಟ ಬಂದಿರೋ ಥರ ತೆಗಿಬೇಡ್ರಿ ಮಹಾನ್ಭವರೇ. ಅಲ್ಲಿ ಏನಿರುತ್ತೋ ಅದನ್ನು ಯಥಾರ್ಥವಾಗಿ ತೆಗೀರಿ ಅಂತಂತಂದು ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ಹೋದ ವರ್ಷ ಆ ಕಡೆ ವರ್ಷ ಕೆಲವು ಸಿನಿಮಾಗಳು ಬಂದು ರಾಮಾಯಣದ ಬಗ್ಗೆ ಅದೆಷ್ಟು ಮಾನಹೀನವಾಗಿ ತೆಗ್ದಿದ್ದಾರೆ ಅಂತಂದ್ರೆ ಅಷ್ಟು ಮಾನಹೀನವಾಗಿ ತೆಗ್ದಿದ್ದಾರೆ ಅಂತ ನಾನು ಇಲ್ಲಿ ಮತ್ತೆ ಪವಿತ್ರವಾಗಿರುವಂಥ ವೇದಿಕೆ ಮೇಲೆ ಬೈಗುಳು ಯಾಕೆ
ಸುಮ್ಮನಿದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಗ ಲಕ್ಷ್ಮಣನನ್ನು ಕರೆದ್ಬಿಟ್ಟು, ಲಕ್ಷ್ಮಣ ನನಗೊಂದು ಆಲೋಚನೆ ಬರ್ತಾ ಇದೆ ಕಣೋ, ಏನೋ ಅದನ್ನೆಲ್ಲ ತಿಂದ ನಂತರ ಅಲ್ಲಿ ಒಣಗೋಗಿರುವಂಥ ಎಲೆಗಳ ಮೇಲೆ ಮಲ್ಕೊಂಡ್ರಂತೆ ಸೀತಮ್ಮ, ನಿದ್ರೊಳಗೆ ಹೋಗ್ಬಿಟ್ರಂತೆ. ಆಗ ರಾಮ ಲಕ್ಷ್ಮಣನನ್ನು ಕರೆದ್ಬಿಟ್ಟು, ಲಕ್ಷ್ಮಣ ನನಗೊಂದು ಆಲೋಚನೆ ಬರ್ತಾ ಇದೆ. ಭರತ ಯುವರಾಜ ಪಟ್ಟಾಭಿಷೇಕ ಮಾಡ್ಕೊಂಡ ನಂತರ ಕೌಸಲ್ಯ ಸುಮಿತ್ರರನ್ನು ಬಂಧಿಸ್ತಾರೆ. ಅದಕ್ಕಾಗಿ ನೀನು ಹೊರಡು ಬಿಟ್ಟು ಅಯೋಧ್ಯಕ್ಕೆ ಹೋಗ್ಬಿಡು. ರಾಮನ ಮಾತನ್ನು ಕೇಳಿರುವಂಥ ಲಕ್ಷ್ಮಣ ಸ್ವಾಮಿ ಹೀಗೆ ಹೇಳ್ತಾರಂತೆ, ಅಣ್ಣ ತಪ್ಪದಲ್ಲೇ ಹೋಗ್ಬಿಡ್ತೀನಿ ಅಂತಂದ್ರೆ ಇಲ್ಲಿ ಶ್ರೀರಾಮಚಂದ್ರ ಪ್ರಭು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಏನೋ ಆವೇಶದಲ್ಲಿ ಬಂದ್ಬಿಟ್ಟಿದ್ದಾನೆ, ಯಾಕಾದ್ರೂ ಬಂದ್ಬಿಟ್ನಪ್ಪ, ಈ ಹಸಿ ಮಾಂಸ ತಿನ್ನೋದೇನೋ, ಈ ಒಣ ಹುಲ್ಲಿನ ಮೇಲೆ ಎಲೆ ಮೇಲೆ ಮಲ್ಕೊಳ್ಳೋದೇನೋ, ಏನು ಕರ್ಮ ಹಿಡಿದಿದೆ, ನನ್ನ ಹೆಂಡತಿ ನೆನಪು ಬರ್ತಾ ಇದ್ದಾಳೆ, ನನ್ನ ತಾಯಿ ನೆನಪು ಬರ್ತಾ ಇದ್ದಾಳೆ, ಈ ಕಷ್ಟ ಎಲ್ಲ ನನಗೆ ಬೇಕಾಗಿತ್ತಂತ ಎಲ್ಲೋ ಒಂದು ಹತ್ರ ಬಂದಿರ್ಬೋದಲ್ವಾ, ನಮಗಾಗಿದ್ರೆ ಬರ್ತಾಯಿತ್ತು, ನನಗಾಗಿದ್ರೆ ಬರ್ತಾಯಿತ್ತು. ಆದರೆ ಲಕ್ಷ್ಮಣ ಸ್ವಾಮಿ ಬಂದಿಲ್ಲ. ಆತ ಹುಟ್ಟಿರೋದೇ ಶ್ರೀರಾಮಚಂದ್ರ ಪ್ರಭು ಸೇವೆ ಮಾಡೋದಕ್ಕೋಸ್ಕರ. ಆ ಥರ ತಿಳಿದು ಬೇರೆಯೊಬ್ಬರಿಗೆ ಕಷ್ಟವನ್ನು ಕಷ್ಟ ಕೊಡಕೂಡ್ದು ಅಂತ ಶ್ರೀರಾಮಚಂದ್ರ ಪ್ರಭು ಈ ಥರ ಹೇಳ್ತಾ ಇದ್ದಾರೆ. ಆದರೆ ಅಣ್ಣನ ಮಾತಿಗೆ, ನೀನು ಹೊರಟೋಗು ಅಯೋಧ್ಯಕ್ಕೆ ಹೊರಟೋಗು ಅನ್ನುವಂಥ ಮಾತಿಗೆ ಯಾರು ಮಾತಿಗೆ ಲಕ್ಷ್ಮಣ ಸ್ವಾಮಿ ಹೇಳ್ತಾರಂತೆ, ಆದರೆ ಈ ಮಾತನ್ನು ನನಗೆ ಹೇಳ್ತಿದೆ, ನಿದ್ದೆ ಹೋಗ್ತಾ ಇರುವಂಥ ಸೀತಮ್ಮನಿಗೆ ಹೇಳೋಣ, ಸೀತಮ್ಮ ನಿನ್ನನ್ನು ಬಿಟ್ಟಿರೋದಿಲ್ಲ, ಆದ್ದರಿಂದ ನಿನಗೆ ಈ ವಿಷಯ ಗೊತ್ತು, ಆದ್ದರಿಂದ ಸೀತಮ್ಮನ ಹಿಂದೆ ಹೋಗ್ಬಿಟ್ಟು ದಶರಥ ಮಹಾರಾಜರಿಗೆ ಮತ್ತು ಕೌಸಲ್ಯಮ್ಮನಿಗೆ ಸೇವೆ ಮಾಡುವಂತ ಆಜ್ಞಾಪಿಸೋದಿಲ್ಲ, ನಿನ್ನನ್ನು ಬಿಟ್ಟಿರುವಂಥ ಶಕ್ತಿ ನನಗಿದೆ ಅಂತ ಅನ್ಕೊತಾ ಇದೆಯಾ, ಅದಕ್ಕೆ ನನ್ನನ್ನು ಹೋಗು ಅಂತ ಇದೆಯಾ ಅಣ್ಣ. ನಾನು ತಪ್ಪದಲ್ಲೇ ಹೋಗ್ತೀನಿ, ನೀರಿನಿಂದ ಒಂದು ಮೀನಿನ ಮರಿಯನ್ನು ತೆಗೆದ್ಬಿಟ್ಟು ಒಂದು ತೀರಕ್ಕೆ ಹಾಕ್ಬಿಟ್ರೆ ತನ್ನ ಮೈಯಲ್ಲಿ ತ್ಯಾವ ಇರೋ ತನಕ ಪ್ರಾಣದಿಂದ ಆ ಮೀನು ಹೊಡ್ಕೊಳ್ತಾ ಇರುತ್ತೆ. ಅದು ನೋಡೋದಕ್ಕೆ ಬಹಳ ದುಃಖ ಅನಿಸುತ್ತೆ ಪಾಪ. ಪ್ರಾಣ ಇರುತ್ತೋ ಹಾಗೆ ಅದು ನೀರು ಹಾರೋದ ನಂತರ ಪ್ರಾಣ ಹೇಗೆ ಬಿಟ್ಬಿಡುತ್ತೋ, ಹಿಂದೆ ತಿರುಗಿ ನಿನ್ನ ನೋಡೋ ತನಕ, ನೀನು ನೋಡ್ತಾ ನೀನು ಎಷ್ಟೊತ್ತು ಕಾಣ್ತೀಯ ಅಷ್ಟೊತ್ತು ತನಕ ನನ್ನ ಪ್ರಾಣ ಇರುತ್ತೆ. ನಂತರ ನೀನು ಕಾಣಿಸ್ಲಿಲ್ಲ ಅಂತ ಆ ಕ್ಷಣನೇ ನನ್ನ ಪ್ರಾಣ ಬಿಟ್ಬಿಡ್ತೀನಣ್ಣ ಅಂತಂತಾರಂತೆಪ್ಪ. ಈ ತ್ಯಾಗಕ್ಕೆ ಏನಂತ ನಮಸ್ಕಾರ ಮಾಡಬೇಕು ಗೊತ್ತಿಲ್ಲ ಲಕ್ಷ್ಮಣ ಸ್ವಾಮಿ ಈ ಮಾತಿಗೆ. ಆಗ ರಾಮಚಂದ್ರ ಪ್ರಭು ಅಂತಾರಂತೆ, ಲಕ್ಷ್ಮಣ 14 ವರ್ಷ ಅರಣ್ಯವಾಸದಲ್ಲಿ ಮತ್ತೆ ನಾನು ಇಂಥ ಮಾತನ್ನು ಹೇಳೋದಿಲ್ಲ, ನೀನು ನನ್ನೊಂದಿಗೆ ಇದ್ದು ಬಿಡು ಅಂತ ರಾಮ ಲಕ್ಷ್ಮಣ ಸ್ವಾಮಿಯೊಂದಿಗೆ ಅಂದಿರುವಂಥ ಶುಭ ಸಂದರ್ಭದಲ್ಲಿ, ಕಷ್ಟದಲ್ಲಿ ನಮ್ಮ ಶ್ರೀರಾಮಚಂದ್ರ ಪ್ರಭುಗೆ ಜೊತೆಯಾಗಿ ನಿಂತಿರುವಂಥ ಲಕ್ಷ್ಮಣ ಸ್ವಾಮಿಗಳ ಪಾದಪದ್ಮಗಳಿಗೆ, ಶ್ರೀರಾಮನ ಪಾದಪದ್ಮಗಳಿಗೆ, ಜಗತ್ತನ್ನು ರಕ್ಷಣೆ ಮಾಡುವಂಥ ರಾಮಚಂದ್ರ ಪ್ರಭು ಪಾದಪದ್ಮಗಳಿಗೆ, ಜಗನ್ಮಾತೆ ಆಗಿರುವಂಥ ಸೀತಮ್ಮನ ಪಾದಪದ್ಮಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ಕೊಂತ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.